ವರ್ಷದಿಂದಲೂ ಇಫ್ರೆಹಾನ್ ದರ್ಗಾ ಕಮಿಟಿಗೆ ನಿಮ್ಮ ಬೀಗ್ರೆ ಅಧ್ಯಕ್ಷರಾಗವ್ರೆ. ಇದು ಪೌರಾತತ್ವ ಇಲಾಖೆ ಆಗಿರೋದ್ರಿಂದ ಇಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತಿದೆ. ಸೊ ಇದ್ರ ಜೊತೆಗೆ ನೀವು ಸಪೋರ್ಟ್ ಮಾಡ್ಬೇಕು. ಒಂದು, ಎರಡು, AR ಮಸೀದಿಯ ಒಂದು ಕಾಂಪೌಂಡ್ ನಿರ್ಮಾಣಕ್ಕೆ 3 ಎಕರೆ 10 ಗುಂಟೆ ಜಾಗ ಸಿಕ್ಕಿದೆ ಸರ್. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು 15 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಸೊ ಅದು 60 ಲಕ್ಷದ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮ್ಮಿಂದನೂ ಸಹಾಯ ನಿರೀಕ್ಷೆ ಮಾಡ್ತಾವ್ರೆ ಸಿರಾಜನ್. ಈಗ ಹುಟ್ಟಿದ ಹಬ್ಬದ ಶುಭಾಶಯಗಳಿಗೆ ನಮ್ಮ ಬೀಗರು ಆದಂಥ ಅಮನ್ ಖಾನ್ ಅವರು ಮತ್ತು ಅವ್ರದ್ದು ತಂದೆ ಅವ್ರದ್ದು ಹೆಸರು ಭಾಳ ದೊಡ್ಡದಿದೆ ಈ ಭಾಗದಲ್ಲಿ. ಖಾನ್ ಸಾಹೇಬರು ದೊಡ್ಡವರು, ಎಲ್ಲ ಮಕ್ಕಳು 6 ಜನಗೆ ಈ ಊರಿಗೆ ಅಂತ ಇದು ಮಾಡ್ತಾರಲ್ಲ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಊರು ಜನಗೆ ಇರ್ತಾರೆ. ಇವರು ನಾವು ಇವತ್ತು ಮಲಿಕ್ ರಿಹಾನ್ ದರ್ಗಾಗೆ ಭೇಟಿ ನೀಡಿದ್ವಿ. ಇವ್ರು ಹುಟ್ಟಿದ ಹಬ್ಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ ಅಂತ ಬಂದ್ವಿ, ಪ್ರಾರ್ಥನೆ ಮಾಡಿದ್ವಿ. ತಾವು ಹೇಳ್ತಾರ ಸಮಸ್ಯೆಗಳು ನಾನು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾತಾಡಿ ಆಮೇಲೆ ಹೇಳ್ತೀನಿ. ಯಾಕಂದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗ್ತದೆ. ಇವತ್ತು ನೋಡ್ತಾ ಇದ್ದೀನಿ, ಊರು ಹಬ್ಬ ಥರ ಮಾಡ್ತಾ ಇದ್ದಾರೆ. ಎಲ್ಲ ಸಿರಾದವರು, ಎಲ್ಲ ಸನಿತರು, ಅವ್ರ ಅಣ್ತಂದಿರು, ಅವ್ರ ವಂಶದವರು, ಅವ್ರ ಕುಟುಂಬದವರು ಮತ್ತು ಎಲ್ಲ ಜನ ಒಂದು ಹಬ್ಬ ಥರ ಮಾಡ್ತಾ ಇದ್ದಾರೆ. ಇದೇ ವಿಶ್ವಾಸ ನಿಮ್ಮ ಸಿರಾದವರು ಸಾಯೋವರೆಗೂ ಅದೇ ವಿಶ್ವಾಸ ಇರಲಿ ಅಂತ ನಾನು ಬೇಳ್ಕೊತಾ ಇದ್ದೀನಿ ಸರ್. ಇನ್ನೊಂದು, ಬಹಳಷ್ಟು ಈ ಕುಟುಂಬ ಕಾಂಗ್ರೆಸ್ ಪರಾನೇ ಇದೆ ಮೊದಲಿಂದಾನು ಕೂಡ. ಎಲ್ಲ ನಿರೀಕ್ಷೆ ಮಾಡ್ತವ್ರೆ ಒಂದು ಸರ್ಕಾರದಲ್ಲಿ ನಿಗಮ ಮಂಡಳಿ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಉನ್ನತ ಹುದ್ದೆ ಈ ಒಂದು ಫ್ಯಾಮಿಲಿ ನಿರೀಕ್ಷೆ ಮಾಡ್ತಿದೆ ಸರ್. ಈಗ ನೀವು ಕೂಡ ಬೀಗ್ರು, ಜಮೀರ್ ಅಹಮದ್ ಖಾನ್ ಅಂದ್ರೆ ಸರ್ಕಾರ ಸ್ವಂತ ಜಮೀರ್ ಅಹಮದ್ ಖಾನ್ ನಾವು ಒಂದು ಸನಿತರಾಗಬೇಕು, ಒಂದು ಅಣ್ತಂದಿರ ತರ ಬಾಳ್ತಾ ಇದ್ದೀವಿ. ಅದೇ ವಿಶ್ವಾಸ ಸಾಯವರೆಗೂ ಇರ್ತದೆ. ಅದರಿಂದ ಸರ್ಕಾರದಿಂದ ಏನು ಒಳ್ಳೇದಾಗ್ತದೆ ಅದು ನಾವು ಖಂಡಿತ ಕೈ ಹಿಡ್ಕೊಂಡು ನಡಿತೀವಿ, ಇಷ್ಟು ಹೇಳಕ್ ಸಾಧ್ಯ. ಮತ್ತೆ ಇದು ವಿಶೇಷವಾಗಿ ಸ್ಮಾರಕದ ಬಗ್ಗೆ ಇಲ್ಲ, ಅದು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಗೊತ್ತಿಲ್ಲದಂಗೆ ಮಾತಾಡೋದು ತಪ್ಪಾಗ್ತದೆ. ಅದಕ್ಕೆ ಸರ್, ಮೊದಲನೇ ಬಾರಿ ಬಂದಿದ್ದೀರಾ, ಸಿರಾ ಮೀಡಿಯಾಗೆ ಫಸ್ಟ್ ಫೇಸ್ ಮಾಡಿದ್ದೀರಾ. ನಿಮ್ದು ಕೂಡ ಕಾರ್ಯವೈಖರಿ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವ್ರದ್ದು ಮತ್ತೆ ನಿಮ್ದು ಒಂದು ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ ಸರ್, ಅದು ದೇವ್ರು ಸೃಷ್ಟಿ ಮಾಡಿರೋ ಸಂಬಂಧ. ಅದಕ್ಕಿಂತ ಹೆಚ್ಚಿಗೆ ನಾವು ಬಾಳ್ತಾ ಇದ್ದೀವಿ. ಈ ರಾಜ್ಯ ಜನತೆಗೆ ಸೇವೆ ಮಾಡೋಣ ಅಂತ ಅವರು ಮಾಡ್ತಾ ಇದ್ದಾರೆ, ನಾವು ಎಲ್ಲ ಒಂದ್ ಕಡೆ ಮಾಡ್ತಾ ಇದ್ದೀವಿ. ಅವ್ರು 100% ಮಾಡೋದು, ನಾವು ಒಂದು 50% ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಸರ್ಕಾರ ಒಟ್ಟಿಗೆ ಜೊತೆಗೆ ಇದ್ದಾರೆ, ನಮ್ಮ ಜೊತೆಗೆ ಅಂತ ಹೇಳಕ್ ಬಯಸ್ತೀನಿ ಸರ್. ಕೊನೆಯದಾಗಿ ಹಾಸಿಮ್ ಖಾನ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದು. ಹಾಸಿಮ್ ಖಾನ್ ಇವ್ರ ಫ್ಯಾಮಿಲಿ ದೊಡ್ಡ ಹೆಸರು. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಕಡೆ ಚಂದಾಗಿ ಹೆಸರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವರು ನಿಭಾಯಿಸ್ಕೊಂತಾರೆ. ಅವ್ರ ಹಿಂದೆ ಮಕ್ಳಿದ್ದಾರಲ್ಲ ಅವರು ನಿಭಾಯಿಸ್ಕೋತಾರೆ ಅಂತ ಯಾವಾಗ ನೋಡಿದ್ರೆ ಒಂದೇ ಡ್ರೆಸ್ ಹಾಕ್ತಾರೆ ಇವರೆಲ್ಲ 6 ಜನ ನನ್ನ ತಂದಿರು. ನನ್ನ ಮದುವೆನಲ್ಲಿ ನೋಡಿದೆ, ನಮ್ಮ ಮದುವೆನಲ್ಲಿ ನನ್ನ ಮಗಳಿಗೆ ನಾ ಕೊಟ್ಟಿರೋದಲ್ವಾ, ಆ ಮದುವೆನಲ್ಲಿ ನೋಡಿದ್ರೆ ಖಂಡಿತ ಗುರ್ತಿಸ್ಬೋದು ಇವ್ರು ಇತ್ತೆ ಫ್ಯಾಮಿಲಿಯವರು ಅಂತ. ಆ ರೀತಿ ವಿಶ್ವಾಸ ಇದೆ. ದೇವ್ರು ಇನ್ನೂ ಗಟ್ಟಿಗೆ ಐಶ್ವರ್ಯಮಿಂದ ಅಣ್ತಂದಿರು ಬಾಳ್ಲಿ ಅಂತ ಬೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.